ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ರಹಸ್ಯ 4 ದಿನ ಕಳೆದರೂ ಇನ್ನೂ ನಿಗೂಢ. ಈ ಮಧ್ಯೆ ನ್ಯಾಯಾಂಗ ತನಿಖೆಗೆ ಕೋರಿ ಕೇಂದ್ರಕ್ಕೆ ಕೇರಳ ಸಿಎಂ ಪತ್ರ ಬರೆದಿದ್ದಾರೆ. ಕೊಚ್ಚಿಯ ಆ ಫ್ಲಾಟ್ ಮಾರಾಟವೇ ರಾಯ್ಗೆ ಕಂಟಕ ಆಗ್ಬಿಡ್ತಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡಿದೆ. ಜೊತೆಗೆ ಸಾವಿಗೂ ಮುನ್ನ ಅವರು ಬರೆದಿದ್ದಾರೆ ಎನ್ನಲಾದಂತಹ ಡೆತ್ ನೋಟ್ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಿದೆ. ಅಂಥದ್ದೇನಾಯಿತು? ಉದ್ಯಮ ಸಾಮ್ರಾಜ್ಯದ ಕೋಟೆಯನ್ನೇ ಕಟ್ಟಿದ್ದಂಥ ರಾಯ್ಗೆ ಆ ಘಳಿಗೆಯಲ್ಲಿ ಅದೇನಾಯಿತು? ಎದೆ ಸೀಳಿದಂಥ ಗುಂಡು ಮೇಲ್ನೋಟಕ್ಕೆ ಐಟಿ ದಾಳಿ ಎಂತಿದೆ. ಆದ್ರೆ ಉದ್ಯಮ ಲೋಕದ ದಿಗ್ಗಜ ಇಷ್ಟಕ್ಕೆ ಅಂಚಿದ್ರಾ? ಬಿಸ್ನೆಸ್ ಮ್ಯಾಗ್ನೆಟ್ ಸೂಸೈಡ್ ಮಿಸ್ಟ್ರಿ ಇನ್ನೂ ಸಸ್ಪೆನ್ಸ್. ಸಿಜೆ ರಾಯ್ ಎದೆಗೆ ಸಿಡಿದ ಗುಂಡು, ಸಾವಿನ ಸತ್ಯ ನಿಗೂಢ. ನ್ಯಾಯಾಂಗ ತನಿಖೆಗೆ ಕೋರಿ ಕೇಂದ್ರಕ್ಕೆ ಕೇರಳ ಸಿಎಂ ಪತ್ರ. ಸಾವಿರಾರು ಕೋಟಿಗಳ ಒಡೆಯ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ. ಕರ್ನಾಟಕ ಸರ್ಕಾರ ಎಸ್ಐಟಿ ತನಿಖೆಯನ್ನ ಮಾಡಿಸ್ತಿದೆ. ಇದನ್ನ ಒಪ್ಪದ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಪತ್ರ ಬರೆದಿದ್ದು ನ್ಯಾಯಾಂಗ ತನಿಖೆಗೆ ಒತ್ತಾಯಿಸಿದ್ದಾರೆ. ಕಠಿಣ ಪದಗಳಲ್ಲಿ ಪತ್ರ ಬರೆದಿರುವಂತಹ ವಿಜಯನ್ ಈ ಘಟನೆಯನ್ನ ದೇಶದ ತೆರಿಗೆ ಆಡಳಿತಕ್ಕೆ ಕಳಂಕ ಎಂದಿದ್ದಾರೆ. ಐಟಿ ಅಧಿಕಾರಿಗಳ ದಾಳಿ ವೇಳೆಯೇ ಘಟನೆ ನಡೆದಿದ್ದೇಗೆ? ನ್ಯಾಯಾಂಗ ತನಿಖೆಯಿಂದ ಮಾತ್ರ ಸತ್ಯ ಹೊರಗಡೆ ಬರಲಿದೆ ಅಂತ ಹೇಳಿ ಪತ್ರ ಬರೆದಿದ್ದಾರೆ. ತಡ ಮಾಡದೆ ನ್ಯಾಯಾಂಗ ತನಿಖೆಗೆ ಆದೇಶಿಸಬೇಕು ಹಾಗೂ ವರದಿ ಸಲ್ಲಿಕೆಯನ್ನ ಖಚಿತಪಡಿಸಿಕೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ವ್ಯಾಪಾರಿ ಸಮುದಾಯ ಹಾಗೂ ನಾಗರಿಕ ಸಮಾಜಕ್ಕೆ ಆತಂಕ ತಂದಿದೆ. ದೇಶದ ತೆರಿಗೆ ವ್ಯವಸ್ಥೆ ಮೇಲೂ ಕಳಂಕ ಉಂಟಾಗಿದೆ. ಐಟಿ ಅಧಿಕಾರಿಗಳು ಪ್ರೋಟೋಕಾಲ್ ಅನುಸರಿಸಿಲ್ಲ ಎಂಬ ಅನುಮಾನ ಮೂಡಿದೆ. ಐಟಿ ದಾಳಿ ವೇಳೆಯ ವ್ಯಕ್ತಿಯು ಮಾನಿಟರಿಂಗ್ನಲ್ಲಿ ಇರಬೇಕು. ಬೇರೆ ರೂಮ್ಗೆ ಹೋಗಿ ಗನ್ನಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಇನ್ನು ಸಿಜೆ ರಾಯ್ಗೆ ಕೊಚ್ಚಿಯ ಫ್ಲಾಟ್ ಮಾರಾಟ ಕಂಟಕವಾಯ್ತಾ, ಅದೇ ಆತ್ಮಹತ್ಯೆಗೆ ಕಾರಣವಾಯ್ತಾ ಅನ್ನುವಂಥ ಅನುಮಾನವೂ ಮೂಡಿದೆ. ಮೂಲ ಬೆಲೆಗಿಂತ ಕಡಿಮೆ ಬೆಲೆಗೆ ಮಾರಾಟ ಮಾಡುವ ಮೂಲಕ ತೆರಿಗೆ ವಂಚಿಸಿದ್ರಿಂದಾನೇ ಐಟಿ ಅಧಿಕಾರಿಗಳು ರಾಯ್ ಬೆನ್ನು ಬಿದ್ದಿದ್ರು ಎನ್ನಲಾಗ್ತಾ ಇದೆ. 2025ರಲ್ಲಿ ಕೊಚ್ಚಿಯಲ್ಲಿ 156 ಫ್ಲಾಟ್ಗಳನ್ನ ಮಾರಾಟ ಮಾಡಿದ್ದೇ ರಾಯ್ಗೆ ಕಂಟಕ ಆಯ್ತಾ ಅನ್ನುವಂಥ ಪ್ರಶ್ನೆ ಮೂಡಿದೆ. ಮೂಲ ಬೆಲೆಗಿಂತ ಅತ್ಯಂತ ಕಡಿಮೆ ಬೆಲೆಗೆ ಫ್ಲಾಟ್ ಸೇಲ್ ಮಾಡಿದ್ದು ಖರೀದಿದಾರರಿಂದ ನಗದು ಮೂಲಕ ಹಣ ಪಡೆದ ಆರೋಪ ಕೇಳಿಬಂದಿದೆ. ಇನ್ನು ಕಡಿಮೆ ಬೆಲೆಗೆ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿಸಿಕೊಂಡು ನಗದು ವ್ಯವಹಾರವನ್ನ ಮಾಡಲಾಗಿದೆ. ನಗದು ವ್ಯವಹಾರ ಮಾಡುವ ಮೂಲಕ ತೆರಿಗೆ ವಂಚಿಸಿರುವ ಆರೋಪ ಕೇಳಿಬಂದಿದೆ. ಇನ್ನು ದುಬೈನಲ್ಲಿ ಬಹುದೊಡ್ಡ ಪ್ರಾಜೆಕ್ಟ್ ಲೋನ್ ಇಲ್ಲದೆ ಕಂಪ್ಲೀಟ್ ಮಾಡಿದ್ದಂಥ ಉದ್ಯಮಿ ಸಿಜೆ ರಾಯ್ 2ನೇ ಪ್ರಾಜೆಕ್ಟ್ಗೂ ಕೈ ಹಾಕಿದ್ರು ಅನ್ನೋ ಮಾಹಿತಿ ಇದೆ. ಐಟಿ ಅಧಿಕಾರಿಗಳ ದಾಳಿಯನ್ನ ಪ್ರಶ್ನಿಸಿದ್ದ ಸಿಜೆ ರಾಯ್ 8 ಕಂಪನಿಗಳ ಪರ ಅರ್ಜಿ ಸಲ್ಲಿಸಿ ಅರ್ಜಿಯನ್ನ ಹಿಂಪಡೆದಿದ್ದ ರಾಯ್ ಕೇರಳದ ಕೊಚ್ಚಿಯಲ್ಲಿ ನವೆಂಬರ್ 27ನೇ ತಾರೀಕು ನಡೆದಿದ್ದಂಥ ಐಟಿ ದಾಳಿ ಹಾಗೂ ಡಿಸೆಂಬರ್ 3ರಂದು ನಡೆದಿದ್ದಂಥ ದಾಳಿಯನ್ನ ಸಿಜೆ ರಾಯ್ ಪ್ರಶ್ನೆ ಮಾಡಿದ್ರು. ಡಿಸೆಂಬರ್ 16ರಂದು ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿ ಬಳಿಕ ಡಿಸೆಂಬರ್ 18ರಂದು ಅರ್ಜಿ ವಾಪಸ್ ಪಡೆದಿದ್ರು. ಐಟಿ ಇಲಾಖೆಯ ಶೋಧನೆ, ಪಂಚನಾಮೆ ಕಾನೂನು ಬಾಹಿರ ಅಂತ ಅರ್ಜಿ ಸಲ್ಲಿಸಿ 2 ದಿನದಲ್ಲಿ ವಾಪಸ್ ಪಡೆದಿದ್ದು ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನು ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆಗೆ ಶರಣಾಗೋಕ್ಕೂ ಮುನ್ನ ಕೊನೆ ಬಾರಿಗೆ ತನ್ನ ತಾಯಿಗೆ ಕರೆಯನ್ನ ಮಾಡಿದ್ರು ಅನ್ನುವಂಥ ಮಾಹಿತಿ ಇದೆ. ಮಗನ ಕಟ್ಟು ನಿರ್ಧಾರದಿಂದ ಶಾಕ್ಗೆ ಒಳಗಾಗಿರೋ ತಾಯಿ ಯಾರ ಜೊತೆಗೂ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರೆ. ಸಾಯುವ ಮುನ್ನ 9 ಪುಟಗಳ ಡೆತ್ ನೋಟ್ ಬರೆದಿದ್ದು ರಾಜಕಾರಣಿ ಸೇರಿ ಹಲವರ ಹೆಸರಿದೆ. ಆ ರಾಜಕಾರಣಿ ಜೊತೆಗಿನ ವ್ಯವಹಾರವೂ ಉಲ್ಲೇಖ ಆಗಿದೆ ಎನ್ನಲಾಗ್ತಾ ಇದೆ.
ಆದ್ರೆ ಉದ್ಯಮಿ ಸಿಜೆ ರಾಯ್ ಶಿಸ್ತಿನ ಜೀವನ ನಡೆಸ್ತಾ ಇದ್ದು ದಿನನಿತ್ಯದ ಆಗುಹೋಗುಗಳನ್ನ ಡೈರಿಯಲ್ಲಿ ಬರೀತಾ ಇದ್ರು. ಆ ಡೈರಿಯನ್ನ ಡೆತ್ ನೋಟ್ ಎನ್ನಲಾಗದು ಅನ್ನೋದು ಎಸ್ಐಟಿ ಅಧಿಕಾರಿಗಳ ವಾದ. ಆ ಡೈರಿಯಲ್ಲಿ ಯಾವುದೇ ಅಂತಿಮ ಸಂದೇಶ ಬರ್ದಿಲ್ಲ. ಹೀಗಾಗಿ ಸಾಮಾನ್ಯ ದಿನಚರಿಯನ್ನೇ ಡೆತ್ ನೋಟ್ ಅಂತ ಪರಿಗಣಿಸೋಕೆ ಸಾಧ್ಯವಿಲ್ಲ ಅಂತ ಹೇಳಿ ಅಧಿಕಾರಿಗಳು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಒಟ್ಟಾರೆ ಸಾವಿರಾರು ಕೋಟಿಯ ಒಡೆಯನಾಗಿ ಯಶಸ್ಸಿನ ಉತ್ತುಂಗದಲ್ಲಿರುವಾಗಲೇ ಕಾನ್ಫಿಡೆನ್ಸ್ ಕಳ್ಕೊಂಡಿದ್ದು ಮಾತ್ರ ಅತೀಂದ್ರಿಯ ಎನಿಸಿದೆ. ಅಂಕಿತಾ ಜೊತೆ ಸಂದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.